ವಿಧಾನಸಭಾ ಅಧಿವೇಶನದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇಡೀ ಸದನವನ್ನ ದಾರಿ ತಪ್ಪಿಸುವಂತ ವಾಲ್ಮೀಕಿ ನಿಗಮದ ಹಗರಣವನ್ನ 187 ಕೋಟಿ ಏನು ಕಾಂಗ್ರೆಸ್ ಅವರು ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಗೆ ಹಣ ಉಪಯೋಗ ಮಾಡಿದ್ದಾರೆ ಅಂತ ಈಗಾಗಲೇ ಇಡಿ ಪ್ರೆಸ್ ನೋಟ್ ಅನ್ನು ಕೂಡ ಕೊಟ್ಟಿದೆ. ಈ ಹಗರಣವನ್ನ ಮುಚ್ಚಾಕಬೇಕು ಅಂತ ಸ್ವತಃ ಸಿಎಂ ಅವರೇ ವಿಧಾನಸಭಾ ಅಧಿವೇಶನದಲ್ಲಿ ಯಾವ ವ್ಯಕ್ತಿ ಪಿ ಚಂದ್ರಶೇಖರ್ ತನ್ನ ಪ್ರಾಣವನ್ನ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಅವನ ಡೆತ್ ನೋಟ್ ಏನಿದೆ ಆ ಡೆತ್ ನೋಟಲ್ಲಿ ಮಂತ್ರಿಯ ಹೆಸರು ಕ್ಲೀನ್ ಆಗಿದೆ. ಮಂತ್ರಿ ಮೌಖಿಕ ಆದೇಶದ ಮೇಲೆಗೆ ಈ ಎಲ್ಲ ಕೆಲಸಗಳನ್ನ ಮಾಡಿದಿರಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಿಗಮದ ಅಧ್ಯಕ್ಷ ದಗಲ್ ಅವರು ಅವ್ರಿಗೆ ನಾವು ಚಂದ್ರಶೇಖರ್ ಅವರು ನಾನು ಹೋಗಿ ತಿಳಿಸಿದಾಗ ಒಂದು 2-3 ದಿನ ಸುಮ್ಮನೆ ಇರು, ಆಮೇಲೆ ಕೇಸು ದಾಖಲೆ ಮಾಡೋಣ ಅಂತೇಳಿ ಸಬೂಬ್ ಮಾಡಿ ಕಳಿಸಿ. ಇವೆರಡೂ ಕೂಡ ಡೆತ್ ನೋಟಲ್ಲಿ ಇದೆ. ಮುಖ್ಯಮಂತ್ರಿಗಳು ಸದನದಲ್ಲಿ ಓದಬೇಕಾದ್ರೆ ಇವೆರಡನ್ನೂ ಬಿಟ್ಬಿಟ್ರು ಪದನ. ಈ 2 ಪದ ಬಿಟ್ಬಿಟ್ಟು ಅವ್ರಿಗೇನೇನು ಬೇಕೋ ಅದನ್ನು ಮಾತ್ರ ಓದಿದ್ದಾರೆ. ಅಂದರೆ ಸ್ವತಃ ಮುಖ್ಯಮಂತ್ರಿಗಳೇ ಈ ಹಗರಣವನ್ನು ಮುಚ್ಚಾಕೋದ್ರಲ್ಲಿ ನೇತೃತ್ವ ವಹಿಸಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ನಮಗೆ ಈ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಇಲ್ಲ. ಯಾಕೆಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಡಿಯಲ್ಲೇ ಬರುತ್ತೆ. ಅವರಿಂದ ಈ ತನಿಖೆ ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಲ್ಲ, ಇದು ಸ್ಪಷ್ಟವಾಗಿದೆ. ಅದರಿಂದ ನಾವು ಸದನದಲ್ಲಿ ನಾವಿರ್ಬೋದು, ನಮ್ಮ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಮ್ಮ ಉಪನಾಯಕರು ಬೆಲ್ಲದ್ದವರು, ನಮ್ಮ ಜ್ಞಾನೇಂದ್ರ ಅವರು, ನಮ್ಮೆಲ್ಲ ಹಲವಾರು ಶಾಸಕರು, JDSನ ನಮ್ಮ ಸುರೇಶ್ ಅವರು ಎಲ್ಲ ಸುಮಾರು ಒಂದು 10-12 ಜನ ನಾವು ಮಾತಾಡಿದಿರಿ, ಎಳೆಯಾಗಿ ಬಿಡಿಸಿದಿರಿ. ಸುಮಾರು 12 ದಾಖಲೆಗಳನ್ನು, ಸರ್ಕಾರಿ ದಾಖಲೆಗಳನ್ನು ಕೊಟ್ಟಿದ್ದೀರಿ ನಾವು. ಡೆತ್ ನೋಟಿಂದ ಹಿಡಿದು FIR ಕಾಪಿಯಿಂದ ಹಿಡಿದು ಬ್ಯಾಂಕು ಟೆಲಿಫೋನ್ ಸಂಭಾಷಣೆ, ಬ್ಯಾಂಕ್ಗಳಲ್ಲಿ ಡಿಪಾಸಿಟ್ಟು, ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡಿರೋದು, ಬ್ಯಾಂಕ್ಗಳಿಂದ ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಿರೋ ಇಷ್ಟು ದಾಖಲೆಗಳನ್ನು, ಸರ್ಕಾರಿ ದಾಖಲೆಗಳನ್ನು ನಾನು ಕೊಟ್ಟಿದ್ದೀನಿ. ಇಷ್ಟು ಕೊಟ್ಟ ಮೇಲೂ ಕೂಡ ಮುಖ್ಯಮಂತ್ರಿಗಳು ಅವರ ಓದಬೇಕಾದ್ರೆ ಈ ಒಂದು ಡೆತ್ ನೋಟ್ನೇ ತಿರುಚುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಅವ್ರ ಮೇಲೆ ಯಾವುದೇ ರೀತಿಯಾದಂಥ ನಂಬಿಕೆ ನಮಗೆ ಉಳಿದಿಲ್ಲ. ಇದು CBI ತನಿಖೆ ಆಗಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಇಲ್ಲ ಅಂತಂದರೆ ಇದನ್ನು ಹಳ್ಳ ಹಿಡಿಸುವಂಥ ಕೆಲಸವನ್ನು ಸ್ವತಃ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಧರಣಿಯನ್ನು ಹೋಗಿ ಧರಣಿಯನ್ನು ನಾವು ಮಾಡ್ತಾ ಇದ್ದೀರಿ. ರಾಜ್ಯದ ಜನತೆಗೆ ಗೊತ್ತಾಗಬೇಕು, ಬಡವರ ಟ್ಯಾಕ್ಸ್ ಪೇಯರು 187 ಕೋಟಿ ಆ ಬಡವ ಕಟ್ಟಿರೋವಂಥ ಟ್ಯಾಕ್ಸ್ ಹಣ ಇದು. ಈ ಟ್ಯಾಕ್ಸ್ ಹಣ ದುರುಪಯೋಗ ಆಗಬಾರ್ದು. ವಿಶೇಷವಾಗಿ ಈ SC/ST ಜನಾಂಗಕ್ಕೆ ಸೇರಿದಂಥ ಹಣ ಇದು. SC/STಗಳಿಗೆ ದ್ರೋಹ ಬಗ್ದಂಥ ಸರ್ಕಾರ ಇದು. ಇಷ್ಟೊತ್ತೂ ಮುಖ್ಯಮಂತ್ರಿಗಳು SC/ST ನಿಗಮ ಹೇಗಾಯ್ತು ಏನಾಯ್ತು ಕತೆ ಹೇಳ್ತಾ ಇದ್ದಾರೆ, ಹರಿಕತೆ ಮಾಡ್ತಾ ಇದ್ದಾರೆ ಹೊರತು ಈ ಭ್ರಷ್ಟಾಚಾರವನ್ನ ಎಲ್ಲೂ ಹೇಳ್ತಾನೆ ಇಲ್ಲ. ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀನಿ, ಇಂಥವ್ರು ಮಾಡಿದ್ದಾರೆ, ಮಂತ್ರಿ ಅಧ್ಯಕ್ಷ ಅವರೇ ಎಲ್ಲೂ ಉಲ್ಲೇಖನೆ ಮಾಡಲ್ಲ. ಪೂರ್ತಿ ಸಂವಿಧಾನ ಅಂದ್ರೇನು, ನಿಗಮ ಅಂದ್ರೇನು, ದಲಿತರು ಅಂದ್ರೇನು, SC/ST ಅಂದ್ರೇನು, ಇದನ್ನೇ ಪಾಠ ಮಾಡ್ತಾ ಇದ್ದಾರೆ ಹೊರತು ಅವ್ರು ಎಲ್ಲೂ ಕೂಡ ಈ ನಿಗಮದಲ್ಲಿ ಇಷ್ಟು ಅವ್ಯವಹಾರ ಆಗಿದೆ, ನಾನು ಯಾವುದೇ ಕಾರಣಕ್ಕೂ ಅವ್ರು ಬಿಡಲ್ಲ, ಮಂತ್ರಿ ರಾಜೀನಾಮೆ ತಗೊಂಡಿದ್ದೀನಿ, ನಾನು ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡಬೇಕು ಅಂತ ಅವ್ರಿಗೆ ಅನ್ಸೇ ಇಲ್ಲ. ಆದ್ದರಿಂದ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀರಿ. ದಲಿತರಿಗೆ ನ್ಯಾಯ ಸಿಗಬೇಕು. SC/ST ಜನಾಂಗ 187 ಕೋಟಿ ಕಾಯ್ತಾ ಇದ್ದಾರೆ. ಅಲ್ಲಿ ನಮಗೆ ಈ ಹಣ ಬರುತ್ತೆ, ಲೋನು ಬರುತ್ತೆ, ಮನೆ ಕಟ್ಬೋದು, ಅಂಗಡಿ ಇಡ್ಬೋದು ಅಂತ ಕಾಯ್ತಾ ಇದ್ದಾರೆ. ಅವ್ರಿಗೆ ಅನ್ಯಾಯ ಆಗೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಬೆಳಗ್ಗೆನೂ ಕೂಡ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರು ತಗೊಂಡು ಮಳೆ ಬಂದರೂ ಸಹ ಹೋರಾಟವನ್ನು ಮಾಡಿದ್ದಾರೆ. ನಾವು ಕೂಡ ವಿಧಾನಸಭೆ ಒಳಗಡೆ ಹೋರಾಟವನ್ನು ಮಾಡ್ತೀರಿ. ದಲಿತರಿಗೆ ನ್ಯಾಯ ಸಿಗೋವರೆಗೂ ನಾವು ವಿರಮಿಸುವುದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.